ನಾನು ಏನು ರಿವ್ಯೂ ಮಾಡೋಕ್ಕೆ ಕ್ಯಾಮ್ರಾ ಯೂಸ್ ಮಾಡ್ತೀನೋ ಈ ಕ್ಯಾಮ್ರಾ ಕಾಂತಾರ ಫಿಲ್ಮಲ್ಲಿ ಯೂಸ್ ಆಗಿದ್ದಂತಹ ಕ್ಯಾಮ್ರಾ. ಮತ್ತು ಮೈಕ್ ಏನು ನೋಡ್ತಾ ಇದ್ದಾರೆ, ಈ ಮೈಕು 25 ಲಕ್ಷ ರೂಪಾಯಿ ಮೈಕು. ಈ ಥರ ಯಾರು ಪೊಂಗಿದ್ರೆ ದಯವಿಟ್ಟು ಪೊಂಗಿಸ್ಕೊಂಡ್ಬೇಡಿ, ಯಾಕಂದರೆ ನಾನು ಡವ್ ಮಾಡಿದ್ದು. ಬಿಗ್ ಬಾಸ್ ಸೀಸನ್ 12 ಶುರು ಆಗಿದೆ. ಇನ್ನು ನಾನು ರಿವ್ಯೂವರ್ಗೆ ಶುರು ಆಗದೆ ಇರೋದಕ್ಕೆ ಹೇಗೆ ಸಾಧ್ಯ? ಲಾಸ್ಟ್ ಸೀಸನ್ ಮಿಡ್ಡಲ್ಲಿ ಸುದೀಪ್ ಸರ್ ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳಿ, ಆಮೇಲೆ ಮಾಡಬಹುದು ಅಂತ ಹೇಳಿ, ಕೊನೆಗೂ ಸೀಸನ್ 12 ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ನಾವು ಖಂಡಿತವಾಗ್ಲೂ ಸುದೀಪ್ ಸರ್ಗೆ ಥ್ಯಾಂಕ್ ಯು ಹೇಳಲೇಬೇಕು. ಬಿಕಾಸ್ ಬಿಗ್ ಬಾಸ್ ಮನೆ ತುಂಬ ರಿಚ್ ಆಗಿ ಕಾಣ್ತಾ ಇದೆ. ರಿಚ್ ಆಗಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ತುಂಬ ಕನ್ನಡಮಯವಾಗಿದೆ. ಇದಕ್ಕೆ ನೇರ ಕಾರಣ ಸುದೀಪ್ ಸರ್. ಅವರ ಹಠದಿಂದನೇ ಇದಾಗಕ್ಕೆ ಸಾಧ್ಯ ಆಗಿದ್ದು. ಬಿಗ್ ಬಾಸ್ ಸ್ಟೇಜ್ ಕೂಡ ಅಷ್ಟೇ ತುಂಬ ರಿಚ್ ಆಗಿದೆ. ಬಿಗ್ ಬಾಸ್ ಸ್ಟೇಜ್ ಮತ್ತು ಬಿಗ್ ಬಾಸ್ ಮನೆ ಈ ಎರಡು ಎಲ್ಲ ಲ್ಯಾಂಗ್ವೇಜ್ ಬಿಗ್ ಬಾಸ್ಗಳಿಗಿಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಪ್ಡೇಟೆಡ್ ಆ್ಯಂಡ್ ಅಪ್ಗ್ರೇಡೆಡ್. ಇನ್ನು ಕಂಟೆಸ್ಟೆಂಟ್ಸ್ಗಳ ವಿಚಾರಕ್ಕೆ ಬಂದರೆ ಲಾರ್ಜ್ಲಿ ಚೆನ್ನಾಗೇ ಇದ್ದಾರೆ. ಸೀಸನ್ 10ನಿಂದ ಡೈರೆಕ್ಷನ್ ಟೀಮ್ ಚೇಂಜ್ ಆಗಿದೆ. ಅವರು ಕಂಟೆಸ್ಟೆಂಟ್ಸ್ಗಳನ್ನ ಪಿಕ್ ಮಾಡೋದ್ರಲ್ಲಿ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸ್ತಿರೋದಂತೂ ಎವಿಡೆಂಟ್ ಆಗಿದೆ. ಇನ್ನೊಂದು ಹೇಳಬೇಕಿತ್ತು, ನಾನು ಏನು ರಿವ್ಯೂ ಮಾಡೋಕ್ಕೆ ಕ್ಯಾಮ್ರಾ ಯೂಸ್ ಮಾಡ್ತೀನೋ ಈ ಕ್ಯಾಮ್ರಾ ಕಾಂತಾರ ಫಿಲ್ಮಲ್ಲಿ ಯೂಸ್ ಆಗಿದ್ದಂತಹ ಕ್ಯಾಮ್ರಾ. ಮತ್ತು ಮೈಕ್ ಏನು ನೋಡ್ತಾ ಇದ್ದಾರೆ, ಈ ಮೈಕು 25 ಲಕ್ಷ ರೂಪಾಯಿ ಮೈಕು. ಈ ಥರ ಯಾರು ಪೊಂಗಿದ್ರೆ ದಯವಿಟ್ಟು ಪೊಂಗಿಸ್ಕೊಂಡ್ಬೇಡಿ, ಯಾಕಂದರೆ ನಾನು ಡವ್ ಮಾಡಿದ್ದು. ಈ ಥರ ಒಂದೆರಡು ಕಂಟೆಸ್ಟೆಂಟ್ಸ್ಗಳನ್ನ ಪಿಕ್ ಮಾಡಲಿಲ್ಲ ಅಂದರೆ ಈ ಬಿಗ್ ಬಾಸ್ ಟೀಮ್ ಅವ್ರಿಗೆ ಸಮಾಧಾನನೇ ಇರೋದಿಲ್ಲ. ನಾನು ಸತೀಶ್ ಅವ್ರ ಬಗ್ಗೆನೇ ಹೇಳಕ್ಕೆ ಬಂದಿದ್ದು. ಈ ಸತೀಶ್ ಅವರು ಮತ್ತು ಆ ಕರಾವಳಿ ಹುಡುಗಿ ರಕ್ಷಿತಾ ಇವ್ರನ್ನ ಯಾಕೆ ಪಿಕ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಬಿಗ್ ಬಾಸ್ ಅನ್ನೋದು ಒಂದು ಸೆಲೆಬ್ರಿಟಿ ರಿಯಾಲಿಟಿ ಶೋ. ಯಾವುದೋ ರೀತಿಯಲ್ಲಿ ಫೇಮಸ್ ಆಗಿರೋ ಕಂಟೆಸ್ಟೆಂಟ್ಸ್ಗಳನ್ನ ಕರ್ಕೊಂಡು ಬರದೇ ಇದ್ದರೆ ಆ ಸ್ಟೇಜ್ಗೂ ಒಂದು ಮರ್ಯಾದೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಅದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಕಂಟೆಸ್ಟೆಂಟ್ಸ್ಗಳು ನಾನು ಹೀಗೆ ನಾನು ಹಾಗೆ ಅಂತ ಹೇಳಿರೋದನ್ನ ತುಂಬ ನೋಡಿದ್ದೀವಿ. ಒಳಗಡೆ ಹೋದ್ಮೇಲೆ ಬೇರೆನೇ ಆಗಿರೋದು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್, ಒಂದು ಹಿಟ್ಟನ್ನು ಒತ್ತಿ ಎಣ್ಣೆಗೆ ಹಾಕಿದ್ರೆ ಪೂರಿ ಆಗುತ್ತೆ, ತವದ ಮೇಲೆ ಹಾಕಿದ್ರೆ ಚಪಾತಿ ಆಗುತ್ತೆ. ಕಂಟೆಸ್ಟೆಂಟ್ಸ್ಗಳು ಹಿಟ್ಟಿನ ಥರ. ಬಿಗ್ ಬಾಸ್ ಇವ್ರಿಗೆ ಎಣ್ಣೆ ಹಾಕ್ತಾರೋ ತವ ಹಾಕ್ತಾರೋ ಕಾದು ನೋಡಬೇಕು.